ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಾಯಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಚೋಳರಕಾಯಿ ಅಥವಾ ಗುಂಡ ಅಂತ ಕರೆಯುತ್ತಾರೆ. ನಿಮ್ಮ ಊರಿನಲ್ಲಿ ನೀವು ಈ ಕಾಯಿಗಳನ್ನು ನೋಡಿದರೆ ಅಥವಾ ಈ ಕಾಯಿಗಳನ್ನು ಬಳಕೆ ಮಾಡಿದರೆ ಏನಂತ ಹೆಸರನ್ನು ಇಟ್ಟು ಕರೆಯುತ್ತೀರಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವೀಕ್ಷಕರೇ, ಈ ಗುಂಡ ಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ, ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲೇದಾಗಿ ಈ ಹಣ್ಣಿನಲ್ಲಿ ಯಾವೆಲ್ಲ ರೀತಿಯಾದಂತಹ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಅಂತ ನೋಡುವುದಾದರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಕಬ್ಬಿಣ ಇದೆ, ವಿಟಮಿನ್ ಸಿ ಸೇರಿದಂತೆ ಅನೇಕ ರೀತಿಯಾದಂತಹ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಕೂಡ ಸಮೃದ್ಧವಾಗಿದೆ. ಇದು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದೆ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ. ಈ ಕಾಯಿ ಅಥವಾ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡೋದಾದರೆ ಮೊದಲೇದಾಗಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಬಿಳಿ ರಕ್ತ ಕಣಗಳಿಗೆ ಆಗುವಂತಹ ಹಾನಿಯಿಂದ ಕೂಡ ರಕ್ಷಿಸುತ್ತದೆ. ಮತ್ತು ಈ ಹಣ್ಣಿನಲ್ಲಿ ಇರುವಂತಹ ಉರಿಯೂತ ನಿವಾರಕ ಗುಣಗಳು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಲ್ಲಿ ಉತ್ತಮವಾದ ಫೈಬರ್ ಅಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಇದಷ್ಟೇ ಅಲ್ಲದೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕ್ಯಾನ್ಸರ್ ಬರುವಂತಹ ಅಪಾಯವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಈ ಕಾಯಿಗೆ ಇದೆ. ಇನ್ನು ಈ ಹಣ್ಣನ್ನು ಅಥವಾ ಕಾಯಿಯನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತ ನೋಡುವುದಾದರೆ ಮೊದಲೇದಾಗಿ ವೀಕ್ಷಕರೇ, ಇದು ಸೀಸನ್ನಲ್ಲಿ ಮಾತ್ರ ಸಿಗುತ್ತದೆ. ಈ ಕಾಯಿ ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತದೆ. ಇದು ಯಾವ ರೀತಿಯಾಗಿರುತ್ತದೆ ಅಂದರೆ ಒಳಗಡೆ ಅಂಟಂಟಾಗಿರುತ್ತದೆ ಮತ್ತು ತಿನ್ನಲು ಒಗರಾಗಿರುತ್ತದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಉಪ್ಪಿನಕಾಯಿ ಹಾಕಿ ಆನಂತರ ಇದನ್ನು ಸೇವನೆ ಮಾಡುತ್ತಾರೆ. ಯಾವ ರೀತಿಯಾಗಿ ಇದನ್ನು ಉಪ್ಪಿನಕಾಯಿ ಹಾಕುತ್ತಾರೆ ಅಂತ ನೋಡೋದಾದರೆ ತುಂಬಾ ಸಿಂಪಲ್ ಇರುತ್ತದೆ. ಈ ರೀತಿಯಾಗಿ ಕಾಯಿಗಳು ಇರುತ್ತದೆ. ಇದನ್ನು ಮೊದಲೇದಾಗಿ ಬಿಡಿಸಿಕೊಳ್ಳಬೇಕು. ನಂತರ ಈ ಕಾಯಿಗಳನ್ನು ಒಂದು ಗುಂಡುಕೋಲು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಜಜ್ಜಬೇಕು. ನಂತರ ಇದು ಬಿಡಿಯಾಗುತ್ತದೆ. ಕೆಲವರು ಈ ಕಾಯಿಯಲ್ಲಿ ಇರುವಂತಹ ಬೀಜಗಳನ್ನು ಕೂಡ ತೆಗೆಯುತ್ತಾರೆ, ಇನ್ನು ಕೆಲವರು ಹಾಗೆ ಬಿಡುತ್ತಾರೆ. ಈ ಕಾಯಿಯಲ್ಲಿ ಇರುವ ಬೀಜಗಳು ತುಂಬಾ ಅಂಟಾಗಿರುತ್ತದೆ. ಇದನ್ನು ಸ್ವಲ್ಪ ಒಡೆಯುವುದರಿಂದ ಉಪ್ಪಿನಕಾಯಿ ಹಾಕಿದಾಗ ಅದರ ಮಿಶ್ರಣ ಎಲ್ಲ ಇದರ ಒಳಗಡೆ ಹೋಗಲು ಸಹಾಯವಾಗುತ್ತದೆ. ಹಾಗಾಗಿ ಇದನ್ನು ಸ್ವಲ್ಪ ಜಜ್ಜಿ ಇಟ್ಟುಕೊಳ್ಳಬೇಕು. ನಂತರ ಉಪ್ಪಿನಕಾಯಿ ಹಾಕಲು ಯಾವೆಲ್ಲ ರೀತಿಯಾದಂತಹ ಮಿಶ್ರಣಗಳು ಬೇಕಾಗುತ್ತದೆ ಅಂತ ನೋಡುವುದಾದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಾಸಿವೆ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಅಗಸಿ ಪುಡಿ ಬೇಕಾಗುತ್ತದೆ. ಇವೆಲ್ಲವನ್ನು ಹಾಕಿದ ನಂತರ ಇದಕ್ಕೆ ನೀರನ್ನು ಹಾಕುತ್ತಾ ಇದನ್ನು ಮಿಶ್ರಣ ಮಾಡಬೇಕಾಗುತ್ತದೆ. ನೀರು ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವಲ್ಲ ಅದೇ ರೀತಿಯಾಗಿ ಇರಬೇಕು. ಈ ರೀತಿ ಆದರೆ ಇದು ರೆಡಿ ಆಗುತ್ತೆ. ಈ ಉಪ್ಪಿನಕಾಯಿ ಹಾಕಿದ ನಂತರ ಒಂದು ಡಬ್ಬದಲ್ಲಿ ಹಾಕಿ ಅದನ್ನು ಬಾಯಿ ಮುಚ್ಚಿ ಒಂದು ಡಬ್ಬಿಯಲ್ಲಿಡಬೇಕು. ಡಬ್ಬಿಗೆ ಹಾಕಿದ ನಂತರ 4 ರಿಂದ 5 ದಿವಸದವರೆಗೆ ಇದನ್ನು ಬಿಸಿಲಿನಲ್ಲಿ ಇಡಬೇಕಾಗುತ್ತದೆ. ಕಾಯಿ ಇದ್ದಾಗ ಇದು ತುಂಬಾ ಒಗರಾಗಿರುತ್ತದೆ. ಹಾಗಾಗಿ ಬಿಸಿಲಿನಲ್ಲಿ ಇಟ್ಟರೆ ಇದು ಕಳೆಯುತ್ತೆ. ಹಾಗಾಗಿ ಇದನ್ನು ಬಿಸಿಲಿನಲ್ಲಿ ಇಡಲೇಬೇಕಾಗುತ್ತದೆ. 4 ರಿಂದ 5 ದಿನಗಳ ನಂತರ ಬಿಸಿಲಿನಲ್ಲಿ ಇಟ್ಟ ನಂತರ ಇದನ್ನು ನೀವು ರೊಟ್ಟಿಯ ಜೊತೆಗೆ ಸೇವನೆ ಮಾಡಲು ತುಂಬಾ ಟೇಸ್ಟ್ ಆಗಿರುತ್ತದೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಒಮ್ಮೆ ಮಾಡಿಕೊಂಡು ಸೇವನೆ ಮಾಡಿ ನೋಡಿ. ಖಂಡಿತವಾಗಲೂ ಕೂಡ ನಿಮಗೆ ಇದು ಇಷ್ಟ ಆಗೇ ಆಗುತ್ತೆ. ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.